अरे मैं हूँ पतलू। जियो सिनेमा पर देखिए हमारे एपिसोड वो भी फ्री में। ನೀವು ಎಷ್ಟು ತಿಂತಿರೋ ನಿಮ್ ಜವಾಬ್ದಾರಿ ಅಲ್ಲ. ಇಷ್ಟೊಂದು ತಿಂಡಿ ಇಟ್ಬಿಟ್ಟು ಆಸೆ ತೋರಿಸ್ತಾರೆ, ಆಮೇಲೆ ಏನು ತಿನ್ಬೇಡಿ ಅಂತ ಹೇಳ್ಬಿಟ್ರೆ ಅಲ್ಲ. ಇಷ್ಟು ದೊಡ್ಡ ಸಮೋಸ ಲೈಫಲ್ಲಿ ಯಾರಾದ್ರೂ ಬಿಟ್ಬಿಡ್ತಾರ? ಮಜಾ ಬಂತು. ಯಾರು ಇವನು ಮುಟ್ಟಾಡ? ಏಯ್ ಓಡ್ಬೇಡ, ನಿಂತ್ಕೋ, ನಾನು ನಿನ್ನ ಸುಮ್ಮನೆ ಬಿಡೋದು. ಈ ಜಿಲೇಬಿ ಏನು ಕಿರಿಕ್ ಮಾಡಲ್ಲ ಅನ್ಸುತ್ತೆ. ಇದನ್ನ ತಿಂತೀನಿ. ಅಯ್ಯೋ, ಸ್ವಲ್ಪನೂ ನಾಚಿಕೆ ಇಲ್ವಾ? ಇಷ್ಟೊಂದು ಧೈರ್ಯನಾ ನಿನಗೆ? ಈಗ ಮಾಡ್ತೀನಿ ನೋಡ್ ನಿಂಗೆ. ಅಯ್ಯಪ್ಪ ಓಡ್ತೀನಿ, ಕಾಪಾಡಿ. ಇದನ್ನೆಲ್ಲ ಕಿರಿಕ್ ಮಾಡ್ಕೊಳ್ಳಪ್ಪ. ಏನ್ ಮಾಡ್ಲಿ, ಕಾಪಾಡಿ. ಅಯ್ಯೋ, ಏನ್ ಮಾಡ್ತಿದ್ಯಾ? ನನ್ನ ಕೈಲಿ ಯಾಕೆ ಕಷ್ಟಿದ್ಯಾ? ಬಿಡ. ಕನ್ಸ ಇದು. ಎಂತ ಕನ್ಸ್ ಬಿದ್ದಿತ್ತು. ಎಲ್ಲ ಕಡೆನೂ ಸಖತ್ ಸಮೋಸ, ಕುರುಕ್ ತಿಂಡಿ ಏನೇನೋ ಇತ್ತು. ವಾ, ಆದ್ರೆ ಒಂದು ತಿನ್ನಕ್ ಆಗ್ಲೇ ಇಲ್ಲ ನನ್ ಕೈಲಿ. ನೀನ್ ಹೇಳ್ತಾ ಇರೋದ್ ನೋಡಿದ್ರೆ ನನಗೂ ಸ್ವೀಟ್ ನೆನಪಾಗುತ್ತೆ. ಎಲ್ಲ ಕಡೆ ಸ್ವೀಟ್ ಇದೆ ಅಂದ್ರೆ ತಿನ್ನೋದಕ್ಕಾಗೋದಿಲ್ಲ. ಏನ್ ಮಾಡೋದ? ಮಿಠಾಯಿ ಅಂಗಡಿ ಬಗ್ಗೆ ನನಗೆ 20 ವರ್ಷದ ಅನುಭವ ಇದೆ. ಅಕಸ್ಮಾತ್ ನೀವೇನಾದ್ರೂ ಓಪನ್ ಮಾಡ್ತಾ ಇದ್ರೆ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನನ್ಗಾಗಿದ್ರೆ ನಾನು ಇವತ್ತೇ ಸ್ವೀಟ್ ಅಂಗಡಿ ಓಪನ್ ಮಾಡ್ಬಿಡ್ತಿದ್ದೆ. ಆದ್ರೆ ದುಡ್ಡಲ್ಲಿದೆ. ದುಡ್ಡನ್ನ ಡಾಕ್ಟರ್ ಮುನ್ಸಾಮಣ್ಣ ಕೊಡ್ತಾನೆ. ನಾವು ಅವನ್ನ ಪಾರ್ಟ್ನರ್ ಮಾಡ್ಕೊಂಡ್ಬಿಟ್ಬಿಡೋಣ. ನಾವು ದುಡಿಯೋಣ, ಎಲ್ಲರೂ ಹಂಚ್ಕೊಳ್ಳೋಣ. ಓಕೆನಾ? ಏನಂತೀರಾ? ಏನ್ ಸೂಪರ್ ಐಡಿಯಾ ಕೊಟ್ಟ ಇವನು. ಬಾ, ನಾವು ಅಂಗಡಿ ಓಪನ್ ಮಾಡ್ಬಿಡೋಣ. ನೋಡಬಿಟ್ಟು ನಾವು ಸ್ವೀಟ್ ಅಂಗಡಿ ಓಪನ್ ಮಾಡ್ತಿದ್ದಂಗೆ 1,000 ಜನಕ್ಕೆ ಸಮೋಸ ಸ್ವೀಟ್ ಆರ್ಡರ್ ಬಂದ್ಬಿಟ್ಟಿದ್ಯಪ್ಪ. ಎಂತ ಲಕ್ಕಿನ ನಾವು. ಆದ್ರೆ ನೋಡಬಿಟ್ಟು ಹೇಳ್ತಾ ಇದ್ದೀನಿ, ನೀನು ಎಲ್ಲ ಮುಕ್ಬಿಡ್ಬೇಡ. ಆಮೇಲೆ ನೋಡು, ವ್ಯಾಪಾರ ಮಾಡಕ್ಕಾಗಲ್ಲಪ್ಪ. ಏನಿನ ಅಷ್ಟೊಂದು ಕೈಲಾಗ್ದೇ ಇರೋನು ಅನ್ಕೊಂಡ್ಬಿಟ್ಯಾ? ನೀನೇನ್ ಅನ್ಕೊಂಡಿದ್ಯಾ? ನನ್ಗೇನೋ ಇಷ್ಟ ಆಯ್ತು ಅಂದ್ಬಿಟ್ಟು ನನ್ ಸಮೋಸನ ಯಾವಾಗ್ಲೂ ಹಿಂಗ್ ಎತ್ಕೊಂಡು ಬಾಯ್ಗೆ ಹಾಕೊಂಡು ತಿನ್ಬಿಡ್ತೀನಾ? ಮತ್ತೆ ಲಡ್ಡು ಇಷ್ಟ ಆಯ್ತು ಅಂದ್ಬಿಟ್ಟು ಇದನ್ನ ತಗೊಂಡು ಅಂತ ತಿನ್ಬಿಡ್ತೀನಾ? ಇಲ್ಲ 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 ಇಲ್ಲ. ಏಯ್, ಓವರ್ ಆಯ್ತು ಕಣ ನಿಂದು. ಇನ್ನೊಂದ್ಸರಿ ಸಮೋಸ ಕೈ ಹಾಕಿದ್ರೆ ಕತ್ತರಿಸ್ಬಿಡ್ತೀನಿ. ಏನ್ ಯೋಚಿಸ್ತಿದ್ಯಾ ಮೋಟು? ಇದು ನಿನ್ನ ಅಂಗಡಿ ತಾನೇ. ನಿನ್ಗೇನ್ ಬೇಕು ಅದನ್ನ ಎತ್ಕೊಂಡು ಹೋಗಿ ತಿನ್ನು. ಯಾರಿಗೂ ಎದುರು ಬೇಡ. ಅಯ್ಯೋ ಬೇಡ, ಎಲ್ಲ ನೀನೇ ಬಾಯ್ಗೆ ಹಾಕೋತಿದ್ರೆ ಅಂಗಡಿ ಲಾಸ್ ಆಗ್ಬಿಡುತ್ತೆ. ಅಂಗಡಿ ಮುಚ್ಬೇಕಾಗುತ್ತೆ. ಏಯ್ ಮೋಟು, ತಿನ್ನ, ನಾನು ಇವ್ನ್ ನೋಡ್ಕೋತೀನಿ. ಓಹೋ, ಒಳ್ಳೆ ಪಾಯಿಂಟ್ ಹೇಳ್ದ. ನನ್ನ ಅಂಗಡಿ ಆದ್ಮೇಲೆ ನಾನಾಗ್ ತಿನ್ಬಾರ್ದು ಅಲ್ವಾ? ಹೆಸರು ಹೇಳೋದ್ ನಿನ್ಗೆ. ಹೋಗ, ಕೌಂಟ್ರಿಂದ ಆಚೆ ಹೋಗ ಆ ಕಡೆ. ನನ್ನ ಅಂಗಡಿ ಒಳಗೆ ನಾನ್ ತಿನ್ಬಾರ್ದ? ತುಂಬಾ ಅನ್ಯಾಯಪ್ಪ. ಮೋಟೋ, ನೀನೇ ಎಲ್ಲ ಬಾಯಿ ಹಾಕೊಂಡು ತಿಂತಾ ಇದ್ರೆ ಲಾಸ್ ಆಗಕ್ಕಿಲ್ವಾ? ನೀನೀಗ ಕಸ್ಟಮರ್ಗೆ ಸರ್ವ್ ಮಾಡು, ನಾನು ಕೌಂಟರ್ ನಲ್ಲಿ ಕೂತ್ಕೊಂಡಿರ್ತೀನಿ. ನನಗೊಂದು ಪ್ಲೇಟ್ ಸಮೋಸ ಕೊಡಿ. ಒಂದ್ ಪ್ಲೇಟ್ ಒಳಗೆ ಏನಪ್ಪಾ ಹೊಟ್ಟೆ ತುಂಬುತ್ತೆ? ನಮ್ ಸಮೋಸನ ಇಡೀ ಊರೂರೇ ಹೊಗಳುತ್ತೆ. 2 ಪ್ಲೇಟ್ ತಿನ್ಬಿಡೋಣ. ಸರಿ, ಹಾಗಾದ್ರೆ 2 ಪ್ಲೇಟ್ ಕೊಡು. ಸರಿ ಬಿಡು. ಏ ಮೋಟು, ಎಂತ ಸಪ್ಲೈಯರೋ ನೀನು. 1 ಪ್ಲೇಟ್ ಕೊಡೋ ಜಾಗದಲ್ಲಿ 2 ಪ್ಲೇಟ್ ಕೊಡ್ತಿದ್ಯಲ್ಲಪ್ಪ. ಒಂದ್ ನಿಮಿಷ, ಈ ಸಮೋಸ ಹಾಳಾಗ್ಬಿಟ್ಟಿದೆ ಅಂತ ನಿನ್ ಮನ್ಸಲ್ಲಿ ಅನಿಸ್ತಿಲ್ಲ ತಾನೆ? ನಮ್ ಸಮೋಸ ನಾವು ಈಗ ತಾನೇ ಮಾಡಿದ್ದು. ಹಂಗನಿಸ್ತಿಲ್ವಲ್ಲ? ಇಲ್ಲ ಸ್ವಾಮಿ, ಈ ಮಾತನ್ನ ನೀವು ಕ್ಲಿಯರ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಈ ಸಮೋಸ ತಾಜಾ ಇದೆ ಅನ್ನೋದು ಗೊತ್ತಾಗ್ಬೇಕು. ಇಲ್ಲೋಡೆ, ನಾನ್ ತಿನ್ಬಿಟ್ಟು ನಿಮ್ಗೆ ಹೇಳ್ತೀನಿ. ನೋಡಿ, ನನ್ಗೇನು ಅನಿಸ್ತಿಲ್ಲ. ನಿಮ್ಗೇನು ಡೌಟ್ ಇದ್ರೆ ನಾ ಇನ್ನೊಂದು ಕೂಡ ಟೇಸ್ಟ್ ಮಾಡಿ ನೋಡ್ತೀನಿ. ಓಕೆನಾ? मैं हूँ मोटू। अरे मैं हूँ पतलू। जियो सिनेमा पर देखिए हमारे एपिसोड वो भी फ्री में।